ಹರೇ ಕೃಷ್ಣ. ನಿಮ್ಮ ಚಕ್ರಧರ ದಾಸ್ ಯೂಟ್ಯೂಬ್ ಚಾನಲ್ಗೆ ಮರುಸ್ವಾಗತ. ಭಗವದ್ಗೀತೆ ಮೊದಲನೆಯ ಅಧ್ಯಾಯ, ಕುರುಕ್ಷೇತ್ರದ ರಣರಂಗದಲ್ಲಿ ಸೇವಾನಲೋಕನ. ಶ್ಲೋಕ 12. ಇವತ್ತು ಹರ್ಷ ಸಂಜಯಾನ್ ಹರ್ಷಂ ಕುರುರುದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೆ ಉಚ್ಚೈ ಶಬ್ದಕಂ ದಮ್ನೋ ಪ್ರತಾಪವಾನ್. ಪದ ಅರ್ಥ: ತಸ್ಯಾ ಅವನ, ಸಂಜ್ಞಯನ್ ಹೆಚ್ಚಿಸುತ್ತ, ಹರ್ಷವನ್ನು, ಕುರುರುದ್ಧಃ ಕುರುಕುಲದ ವೃದ್ಧರಾದ ಭೀಷ್ಮರು, ಪಿತಾಮಹಃ ಅಜ್ಜ, ಸಿಂಹನಾದಂ ಸಿಂಹನಾದವನ್ನು, ವಿನದ್ಯ ಮೊಳಗಿಸಿ, ಉಚ್ಚೈ ಎತ್ತರ ಧ್ವನಿಯಲ್ಲಿ, ಶಂಖಂ ಶಂಖವನ್ನು, ಎತ್ತರದ ಧ್ವನಿಯಲ್ಲಿ ಮೊಳಗಿಸಿದರು, ದಮ್ನೋ ಊದಿದರು, ಪ್ರತಾಪವಾನ್ ಪ್ರತಾಪವುಳ್ಳ. ಅನುವಾದ: ಕುರುಕುಲ ಪಿತಾಮಹರು, ಯೋಧರ ತಾತ, ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹ ಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನಿಗೆ ಹರ್ಷವಾಯಿತು. ಹರೇ ಕೃಷ್ಣ. ಭಾವಾರ್ಥ: ಶ್ರೀಲ ಪ್ರಭುಪಾದ್ಗೆ ದ್ವಾರ ಪ್ರಭುಪಾದರು ಹೇಳಿದ್ದಾರೆ, ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಹರಿತರು. ದುರ್ಯೋಧನ ಮನಸ್ಸಿನಲ್ಲಿ ಏನಿದೆ ಅಂತ ಅವರು ತಿಳ್ಕೊಂಡರು. ಅವರಿಗೆ ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನಿಗೆ ಹರ್ಷವನ್ನು ಉಂಟು ಮಾಡಲು ಯತ್ನಿಸಿದರು. ಅವರ ಶಂಖನಾದ ಸಾಂಕೇತಿಕವಾಗಿ ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದು ಅದು ಪರೋಕ್ಷವಾಗಿ ಸೂಚಿಸಿತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿದೆ. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸುವರಾಗಿರಲಿಲ್ಲ. ಕೃಷ್ಣ ಎದುರು ಪಕ್ಷದಲ್ಲಿದ್ದರೆ ಕೃಷ್ಣ ಇರೋ ಕಡೆನೆ ಜಯ ಗ್ಯಾರಂಟಿ. ಎಲ್ಲಿ ಕೃಷ್ಣ ಅರ್ಜುನರು ಇರ್ತಾರೋ ಅಲ್ಲಿ ವಿಜಯ. ಆದುದರಿಂದ ಭೀಷ್ಮ ಪಿತಾಮಹರಿಗೆ ಇದು ತಿಳಿದಿತ್ತು ಆಗಲೇ. ಅದರಿಂದ ಅವರು ಸ್ವಲ್ಪವೂ ಯಾವುದಕ್ಕೂ ಲೆಕ್ಕಿಸುವರಾಗಿರಲಿಲ್ಲ, ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಹರೇ ಕೃಷ್ಣ. ಮುಂದಿನ ಶ್ಲೋಕ 13 ನಾಳೆ ಮುಂದುವರಿಯುತ್ತದೆ. ಹರೇ ಕೃಷ್ಣ.